ಹಾಯ್ ಗಾಯ್ಸ್, ಭಾನುವಾರದ ಮಿನಿ ವ್ಲಾಗ್. ನಾನು ಟೊಮೆಟೊ ಹಣ್ಣದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕಡೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಕರಿಬೇವು, ಜೀರಿಗೆ, ಕಾಳುಮೆಣಸು, ಈರುಳ್ಳಿ ಒಂದು ಕಡೆ ರೆಡಿ ಮಾಡ್ಕೋಬೇಕು. ಇನ್ನೊಂದು ಕಡೆ ಟೊಮೆಟೊನೂ ಹಸಿಮೆಣ್ಸಿಕಾಯಿ ಬೇಯಿಸ್ಕೋಬೇಕು. ಟೊಮೆಟೊ ಸಿಪ್ಪೆನ ತೆಗೆದುಬಿಡಿ, ಅದು ನುಣ್ಣಗಾಗಲ್ಲ. ಎಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ನಾನು ರುಬ್ಕೊಂಡಿದ್ದಾದಮೇಲೆ ಒಂದು ಕಡೆ ಬಾಣಲಿಲಿ ಎಣ್ಣೆ ಬಿಟ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡ್ಮೇಲೆ ಏನು ಖಾರ ರುಬ್ಕೊಂಡಿರ್ತೀವಿ ಆ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೈಗಾರುತ್ತೆ. ಚೆನ್ನಾಗಿ ಫ್ರೈ ಎಲ್ಲ ಮಾಡಿದ್ದಾಯಿತು. ಫ್ರೈ ಆದಮೇಲೆ ನಾನು ರೊಟ್ಟಿ ತಟ್ಟೋಣ ಅಂದ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಯಾವಾಗಲೂ ಬಿಸಿನೀರಲ್ಲೇ ರೊಟ್ಟಿ ಇಟ್ಟು ಕಲಿಸ್ಕೊಳ್ಳೋದು. ಬಿಸಿನೀರು ಕಲಿಸ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಕೆಲವ್ರು ಹೇಳ್ತಾರೆ ನನಗೆ ಬಳಿಯೋಕ್ಕೆ ಬರುತ್ತೆ, ತಟ್ಟಕ್ಕೆ ಬರಲ್ಲ ಅಂತ. ನಮಗೆ ಬಳಿಯೋಕ್ಕೆ ಬರಲ್ಲ, ತಟ್ಟಕ್ಕೆ ಬರುತ್ತೆ. ತಟ್ಟಿದ್ರೇ ನಮ್ಮ ಮನೆ ಚೆನ್ನಾಗಿ ತಿಂತಾರೆ, ಎಲ್ಲರೂ ಇಷ್ಟನೂ ಪಡ್ತಾರೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮತ್ತು ಕಮೆಂಟ್ ಮಾಡಿ ಗಾಯ್ಸ್.